ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 4 ಅಂಕಕ್ಕೆ ಮುಖ್ಯವಾಗಿ ಬರುವಂತಹ ನಕ್ಷಾ ವಿಧಾನದ ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಒಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದರು, ಅದಕ್ಕೆ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮಗೂ ಯಾವುದಾದ್ರೂ ಪ್ರಶ್ನೆಯಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಆ ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸರಿ, ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶ್ಚನ್ ಯಾವ ರೀತಿ ಇದೆ ಅಂತ ಅಂದರೆ 2x - y = 7 ಮತ್ತು x - y = 2. ಈ ಸಮೀಕರಣಗಳನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ. ಈ ಥರ ಕೊಟ್ಟಿರ್ತಾರೆ, 2 ಸಮೀಕರಣಗಳನ್ನು ಕೊಟ್ಟು ಇದನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ ಅಂತೇಳಿ ಕೊಡ್ತಾರೆ. ನೀವೇನು ಮಾಡಬೇಕು, ಕೊಟ್ಟಿರುವಂತಹ 2 ಸಮೀಕರಣಗಳನ್ನು ಈ ಥರ ಸಪ್ರೇಟಾಗಿ ಬರ್ಕೋಬೇಕು. ಓಕೆನಾ? ಈ ಥರ ಸಪ್ರೇಟಾಗಿ ಬರ್ಕೊಂಡು ಆದಮೇಲೆ ಅದ್ರ ಕೆಳಗೆ ನೀವೇನು ಮಾಡಬೇಕು, ಈ ಥರ ಬಾಕ್ಸ್ಗಳನ್ನು ಹಾಕಬೇಕು. ಸರಿನಾ? ಈ ಥರ ಬಾಕ್ಸ್ಗಳನ್ನು ಹಾಕಾದಮೇಲೆ ಫಸ್ಟ್ ಮೊದಲನೇ ಬಾಕ್ಸಲ್ಲಿ ಇಲ್ಲಿ x, ಇಲ್ಲಿ y, ನೆಕ್ಸ್ಟ್ ಇಲ್ಲೂ ಹಾಗೆ ಇಲ್ಲಿ x, ಇಲ್ಲಿ y ಬರಿಬೇಕು. ಓಕೆ, ನೆಕ್ಸ್ಟು ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ನೆನಪಿಡಬೇಕಾಗಿರೋದು ಕ್ವೆಶ್ಚನ್ನ ಅಕಾರ್ಡಿಂಗ್ ನಾವೇನು ಮಾಡಬೇಕು, ಬೆಲೆಯನ್ನು ಅಪ್ಲೈ ಮಾಡಬೇಕು. ಎಕ್ಸಾಂಪಲ್ ನಿಮಗೆ ಹೇಳ್ಕೊಡ್ತೀನಿ ಏನಂತೇಳಿ. ಆಲ್ಮೋಸ್ಟ್ ನೀವೇನು ಮಾಡ್ತೀರಿ, ಎಕ್ಸ್ಗೆ 0 ವೈಗೆ 0 ಅಂತ ಹೇಳ್ಕೊಟ್ಬಿಡ್ತೀರಿ. ಇಲ್ಲೂ ಸಹಿತ ಎಕ್ಸ್ಗೆ 0 ವೈಗೆ 0 ಅಂಥೇಳಿ. ಬಟ್ ಕೆಲವೊಂದು ಕ್ವೆಶ್ಚನಲ್ಲಿ ಅದು ಅಪ್ಲೈ ಆಗಲ್ಲ. ಈ ಕ್ವೆಶ್ಚನ್ನಲ್ಲಿ ಎಕ್ಸ್ಗೆ 0 ಕೊಟ್ಟರೆ ಅಪ್ಲೈ ಆಗುತ್ತೆ, ಬಟ್ ವೈಗೆ 0 ಕೊಟ್ಟರೆ ನಿಮಗೆ ಪಾಯಿಂಟಲ್ಲಿ, ಡೆಸಿಮಲಲ್ಲಿ, ದಶಮಾಂಶದಲ್ಲಿ ಉತ್ತರ ಬರುತ್ತೆ. ಸೊ ಹೇಗೆ ಬರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ನಾನು ಏನು ಮಾಡ್ತೀನಿ, ಎಕ್ಸ್ಗೆ 0 ಅಂಥೇಳಿ ಬೆಲೆಯನ್ನು ಕೊಡ್ತೀನಿ. ನೋಡಿರಿ ಹೆಂಗೆ ಅಪ್ಲೈ ಮಾಡೋದು. 2x - y = 7. ಓಕೆನಾ? ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು, 0. ವೈನ ಕಂಡು ಹಿಡಿಬೇಕು. ಇಲ್ಲಿ ಏನೂ ಇಲ್ಲ, ವೈ ಏನು ಅನ್ನೋದನ್ನು ಕಂಡು ಹಿಡಿಬೇಕು. ಓಕೆನಾ? ಸರಿ, 2ಕ್ಕೆ 2 ಬರೆದೆ. ಎಕ್ಸ್ ಜಾಗದಲ್ಲಿ ಏನು, 0 - y = 7. ಓಕೆ, ಇಲ್ಲಿ ಬ್ರ್ಯಾಕೆಟ್ ಹಾಕಿದ್ದಾರೆ ಅಂದರೆ ಅರ್ಥ ಏನು, ಗುಣಾಕಾರ ಅಂಥೇಳಿ. 2 × 0 ಅಂತಂದ್ರೆ ಏನು, 0 - y = 7. ಓಕೆನಾ? 0 - y ಅಂದರೆ -y = 7. ನಮಗೆ y ಬೇಕು. ಇಲ್ಲಿ ಬಂದಿರೋದೇನು, -y. ನಮಗೆ ಬೇಕಾಗಿರೋದೇನು, y. ಸೊ ನಾವೇನು ಮಾಡ್ತೀವಿ, y ಇಲ್ಲಿಟ್ಟು ಈ ಮೈನಸನ್ನು ಈ ಕಡೆ ತೊಗೊಂಡೋದ್ರೆ ಏನಾಗುತ್ತೆ, -7. ಆ್ಯಕ್ಚುಲಿ ಈ ಮೈನಸನ್ನು ಈ ಕಡೆ ತೊಗೊಂಡೋಗೋದು ಪ್ರೊಸೆಸ್ ಅಲ್ಲ, ಅದು ಎರಡೂ ಕಡೆ ಮೈನಸ್ಸಿಂದ ಗುಣಾಕಾರ ಮಾಡಬೇಕು. ಬಟ್ ಇದು ಸಿಂಪಲ್, ನೀವು ಹೀಗೆ ನೆನ್ಪಿಟ್ಕೊಬಿಡಿ. ಇಲ್ಲಿ -y ಅಂಥೇಳಿ ಏನಾದರೂ ಬಂತು ಅಂದರೆ ಮೈನಸನ್ನು ಆ ಕಡೆ ತೊಗೊಂಡು ಹೋಗಿಬಿಡೋದು. ಓಕೆನಾ? ಹಾಗಾದರೆ x 0 ಅಂತ ಬೆಲೆಯನ್ನು ಹಾಕಿದಾಗ y ಏನು ಬಂತು, -7 ಅಂಥೇಳಿ ಬಂತು. ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ yಗೆ 0 ಅಂಥೇಳಿ ಬೆಲೆ ಏನಾದರೂ ಹಾಕಿದ್ರಪ್ಪ, ಆವಾಗ ಏನಾಗುತ್ತೆ ಅನ್ನೋದನ್ನು ನೋಡ್ರಿ. ಇಲ್ಲಿ ಕ್ವೆಶ್ಚನ್ ಬರೀತೀನಿ. 2x - y = 7. ನಾ ಏನು ಹೇಳಿದೆ, yಗೆ 0 ಅಂಥೇಳಿ ಬೆಲೆ ಹಾಕೋಣ ಅಂತ ಹೇಳಿದೆ. 2x - 0 = 7. 2x - 0, 2xನಿಂದ 0 ಕಳೆದ್ರೆ, ಯಾವುದೇ ಸಂಖ್ಯೆಯಿಂದ 0 ಕಳೆದ್ರೆ ಅದೇ ಸಂಖ್ಯೆ ಉತ್ತರ ಬರುತ್ತೆ. 2x = 7 ಆಯಿತು. ನಮಗೆ yಗೆ ಬೆಲೆ ಹಾಕಿದಾಗ ಏನೇನ ಇಲ್ಲಿ ನೋಡಿರಿ, ಈಗ yಗೆ ಏನಾದ್ರು ಬೆಲೆ ಕೊಟ್ಟರೆ x ಕಂಡು ಹಿಡಿಬೇಕಲ್ವಾ. ಸೊ ಇಲ್ಲಿ x ಕಂಡು ಹಿಡಿ. x = ಇಲ್ಲಿ 7 ಅದೇ ಸ್ಥಾನದಲ್ಲಿರುತ್ತೆ. ಈ x ಜೊತೆ 2 ಗುಣಾಕಾರದಲ್ಲಿದೆ. ಈ ಕಡೆ ಬಂದಾಗ ಏನಾಯಿತು, ಭಾಗಾಕಾರ. ಓಕೆ, 7/2 ಇದನ್ನು ಮಾಡಿರಿ. 2 × 3 = 6, 1 ಹೊಡೀತು. ಓಕೆನಾ? ಇಲ್ಲಿ ಪಾಯಿಂಟ್ ಕೊಟ್ಟು ಇಲ್ಲಿ 0 ತೊಗೊಳ್ರಿ. 2 × 5 = 10, 0 0. x = ಏನಾಯಿತು, 3.5 ಅಂತೇಳಿ ಬಂತು. ಇಲ್ಲೇನಾಯಿತು, ದಶಮಾಂಶದಲ್ಲಿ ಉತ್ತರ ಬಂತು. ದಶಮಾಂಶದಲ್ಲಿ ಉತ್ತರ ಬಂದರೆ ನೀವು ಹಾಕ್ಬೋದು, ಆದರೆ ನಿಮಗೆ ಎಕ್ಸಾಮಲ್ಲಿ ಚೆಕ್ ಮಾಡ್ತಿರ್ತಾರಲ್ಲ, ಅವರು ಮ್ಯಾಕ್ಸಿಮಮ್ ನಿಮಗೇನು ಮಾಡ್ತಾರೆ, ನಾರ್ಮಲ್ ನಂಬರ್ಸೇ ಬರಲಿ ಅಂತ ಹೇಳಿ ನೋಡ್ತಾರೆ. ಸೊ ಇದನ್ನು ಅಡಾಪ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾವುದಾದ್ರೂ ಒಂದು ಎಷ್ಟೇ ಮಾಡಿದ್ರೂ ನಿಮಗೇನಾದ್ರು ಆನ್ಸರ್ ಬರಲಿಲ್ಲ ಅಂತ ಆವಾಗ ಮಾತ್ರ ಇದನ್ನು ನೀವು ಯೂಸ್ ಮಾಡಿರಿ. ಓಕೆನಾ? ಸರಿ, ಈಗ ನಾವು ಹಾಗಾದರೆ 0 ಅಂತೇಳಿ ಯೂಸ್ ಮಾಡೋಕ್ಕೆ ಬರಲ್ಲ ಅಂದಮೇಲೆ ಯಾವ ಸಂಖ್ಯೆ ಯೂಸ್ ಮಾಡಬೇಕಪ್ಪ? ಆವಾಗ ನೀವೇನು ಮಾಡಬಹುದು, ಇಲ್ಲಿ ಎಕ್ಸ್ನ ಜಾಗದಲ್ಲಿ 1 ಅಂತ ಹೇಳಿ ಕೊಡಬಹುದು. ಓಕೆನಾ? ಎಕ್ಸ್ನ ಜಾಗದಲ್ಲೇ 0, ನೆಕ್ಸ್ಟ್ ಎಕ್ಸ್ನ ಜಾಗದಲ್ಲೇ 1 ಅಂತ ಹೇಳಿ ಕೊಡ್ಬೋದು. ಸರಿ, ಈಗ ಎರಡನೇದು ನೋಡೋಣ ಬರ್ರಿ. ಹೇಗೆ, ಎಕ್ಸ್ನ ಜಾಗದಲ್ಲಿ 1 ಹಾಕಿದಾಗ ಏನು ಉತ್ತರ ಬರುತ್ತೆ, 2x - y = 7 ಅಂಥೇಳಿ. 2 ಬರೆದ್ನ, ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಅಂತ ಹೇಳಿ ಬರ್ಕೊಂಡಿದ್ದೀನಿ, 1 - y = 7. 2 1 ಇಲ್ಲಿ ನೋಡ್ರಿ, ಇಲ್ಲಿ ಬ್ರ್ಯಾಕೆಟ್ ಇದ್ದರೆ ಗುಣಾಕಾರ ಇದೆ ಅಂತ ಹೇಳಿದ್ದೀನಿ. 2 × 1, 2 1 - y = 7. ಸಾರಿ, 2 - y = 7. ಈಗ -yನ, ಯಾಕಂದರೆ y ಕಂಡು ಹಿಡಬೇಕಲ್ವಾ. ಇಲ್ಲಿ ನೋಡಿ, ಇಲ್ಲಿ x ಬೆಲೆ ಬರೆದಿದ್ದೀವಿ, y ಬೆಲೆ ಕಂಡು ಹಿಡಬೇಕು. ಸೊ y ಯಾವ ಬೆಲೆಯನ್ನು ಕಂಡು ಹಿಡ್ತೀವೋ ಅದನ್ನು ಮಾತ್ರ ಸಪ್ರೇಟಾಗಿ ಇಟ್ಟಿರಬೇಕು. ಸರಿ, 7 ಅದರ ಜಾಗದಲ್ಲೇ ಇರುತ್ತೆ. ಈ 2 ಈ ಕಡೆ ಬಂದಾಗ ಏನಾಗುತ್ತೆ,
-2. ಇಲ್ಲಿ +2 ಇರುತ್ತೆ, ಈ ಕಡೆ ಬಂದಾಗ -2. -y = 7ರಲ್ಲಿ 2 ಕಳೆದ್ರೆ ಎಷ್ಟು? 5. ನಮಗೆ y ಬೇಕು, -y ಬೇಕು. y ಬೇಕಲ್ವಾ? ನಾನು ಈಗ ಜಸ್ಟ್ ಮೇಲಿನ ಲೆಕ್ಕದಲ್ಲಿ ಹೇಳ್ಕೊಟ್ಟಿದ್ದಲ್ವಾ, -y ಬಂದರೆ ಏನು ಮಾಡಬೇಕು? ಈ ಮೈನಸ್ ಈ ಕಡೆ ಬಂದು -5 ಅಂತ ಹೇಳಾಯಿತು. ಓಕೆನಾ? y ಬೆಲೆ ಎಷ್ಟಾಯಿತು? -ಅದು. x ಏನಿದೆ 1 ಇದ್ದಾಗ y ಬೆಲೆ ಎಷ್ಟಾಯಿತು? -5. ಈ ಥರ ಒಂದು ಪೂರ್ಣ ಸಂಖ್ಯೆ ಬರಲಿ ಅಂತ ಹೇಳಿ ನೋಡ್ತಾರೆ ಅವತ್ತು. ಓಕೆನಾ? ಸರಿ, 2 ಬೆಲೆ ಕಂಡು ಹಿಡಿದ್ವಾ? ಈಗ ಈ ಕಡೆನೂ ಸಹಿತ ಇಲ್ಲೊಂದು ಇಕ್ವೇಷನ್ ಇದೆಯಲ್ಲ, ಅದೇ ಇಕ್ವೇಷನಿಗೆ ನೀವೇನು ಮಾಡಬೇಕು? 2 ಬೆಲೆಗಳನ್ನು ಕಂಡು ಹಿಡಬೇಕು. ಮ್ಯಾಕ್ಸಿಮಮ್ 2 ಕಂಡು ಹಿಡಿದ್ರೆ ಸಾಕು ನೀವು. ಓಕೆ, ಸರಿ. ಈಗ ಈ ಕಡೆ ಕಂಡು ಹಿಡಿಯೋಣ ಬರ್ರಿ. 1 ನೋಡ್ರಿ, x - y = 2. x ಜಾಗದಲ್ಲಿ ಏನು ಹಾಕೋಣ? ಫಸ್ಟು 0 ಅಂತ ಹೇಳಿ ಹಾಕೋಣ. 0 - y = 2. -y = 2. 0 ಜೊತೆ ಏನೇ ಕಳೆದ್ರು ಅದೇ ಸಂಖ್ಯೆ ಬರುತ್ತೆ ಅಂತ ಹೇಳಿದ್ನಲ್ವಾ. ಸೊ y = ಏನಾಯಿತು? -2 ಅಂತ ಹೇಳಾಯಿತು. ಓಕೆ, ಹೇಳಿದ್ದಲ್ವಾ, ಜಸ್ಟ್ ಈ ಕಡೆ ಲೆಕ್ಕದಲ್ಲಿ ಹೇಳ್ಕೊಟ್ಟಿದ್ದೆ. -y ಬಂದರೆ ಮೈನಸನ್ನು ಆ ಕಡೆ ತೊಗೋಬೇಕು. ಸೊ ಏನಾಯಿತು? -2 ಅಂತ ಹೇಳಿ ಉತ್ತರ ಬಂತು. ನೆಕ್ಸ್ಟು ಓಕೆ, ನಾನು ಏನು ಮಾಡ್ತೀನಿ? x ಜಾಗದಲ್ಲಿ 1 ಹಾಕಿ ಟ್ರೈ ಮಾಡ್ತೀನಿ. ಓಕೆನಾ? x - y = 2. x ಜಾಗದಲ್ಲಿ 1 ಇರಲಿ, -y = 2. ನೆಕ್ಸ್ಟ್ ನೋಡ್ರಿ, -y ಹಾಗೆ ಇರಲಿ, 2 ಇರಲಿ. ಈ ಕಡೆ ತೊಗೊಂಡೋದಾಗ ಏನಾಗುತ್ತೆ? -1. +1 ಇದೆ, ಈ ಕಡೆ ತೊಗೊಂಡೋದಾಗ -1 ಆಗುತ್ತೆ. -y = 2ರಲ್ಲಿ 1 ಕಳೆದ್ರೆ ಎಷ್ಟು? 1. ಹಾಗಾದರೆ y ಎಷ್ಟಾಗುತ್ತೆ? -1. ಓಕೆನಾ? y ಬೆಲೆ ಎಷ್ಟಾಯಿತು? -1 ಅಂಥೇಳಿ ಬಂತು. ಓಕೆನಾ? ಬೇಕಾದ್ರೆ ನೀವು ಈ ಇಕ್ವೇಷನಲ್ಲಿ 0 ಹಾಕಿ ಟ್ರೈ ಮಾಡ್ಬೋದು. ಬೇಕಾದ್ರೆ ನೋಡಿರಿ, ಹಾಕಿ ಟ್ರೈ ಮಾಡಿರಿ. x - y = 2. y ಜಾಗದಲ್ಲಿ ಏನು ಹಾಕೋಣ? 0 ಅಂತ ಹೇಳಿ ಹಾಕೋಣ. x - 0 = 2. x - 0 ಅಂದರೆ ಎಷ್ಟು? x = 2. x ಬೆಲೆ 2 ಬರುತ್ತೆ. ಇದನ್ನು ಬೇಕಾದರೆ ನೀವು ತೊಗೋಬೋದು. ಆದರೆ ಈ ಥರ ಪಾಯಿಂಟ್ ಬಂದರೆ ಅವಾಯ್ಡ್ ಮಾಡಿರಿ, ಅದನ್ನು ತೊಗೊಳ್ಲಿಕ್ಕೆ ಹೋಗಬೇಡ್ರಿ. ನಿಮಗೆ ಎಷ್ಟೇ ಟ್ರೈ ಮಾಡಿದ್ರೂ ಪಾಯಿಂಟೇ ಬರ್ತಾ ಇದೆ ಅಂತಂದ್ರೆ ಮಾತ್ರ, ಅಂಥ ಸಿಚುವೇಷನಲ್ಲಿ ಮಾತ್ರ ಈ ಥರದನ್ನು ಕನ್ಸಿಡರ್ ಮಾಡಿರಿ. ಓಕೆ, ಇಲ್ಲಾಂದರೆ ನೀವು ಸರ್ಚ್ ಮಾಡ್ತಾ ಹೋಗಬೇಕು ಯಾವ ಪಾಯಿಂಟಲ್ಲಿ ನಮಗೆ ಕರೆಕ್ಟಾಗಿರೋ ನಂಬರ್ ಬರುತ್ತೆ ಅಂಥೇಳಿ. ಓಕೆನಾ? ಸರಿ, ಈಗ ಇದು 2 ಸಿಕ್ತಲ್ವಾ? ಈ 2 ಬೆಲೆಗಳನ್ನು ಈ ಥರ ತುಂಬಿಕೊಂಡಾದ ಮೇಲೆ, ಈ ಬಾಕ್ಸ್ ಎಲ್ಲ ಫಿಲ್ ಆದಮೇಲೆ ನೀವೇನು ಮಾಡಬೇಕು? ಇದನ್ನು ಗ್ರಾಫ್ ಶೀಟಲ್ಲಿ ತೋರಿಸ್ಬೇಕು. ಇದು ಆ್ಯಕ್ಚುಲಿ ಹೆಂಗಿರುತ್ತೆ ಗೊತ್ತಾ? x ಮತ್ತು y ನಮಗೆ ಬೇಕಾಗಿರುವಂತಹ ಪಾಯಿಂಟ್ ಯಾವತ್ತು x, y ಈ ಫಾರ್ಮಲ್ಲಿ ಇರುತ್ತೆ. ಓಕೆ, ಹಾಂ, ಇಲ್ಲಿ ಫಸ್ಟ್ ನಮಗೇನು ಸಿಕ್ತು ಹೇಳ್ರಿ? ನೋಡಿರಿ, ಫಸ್ಟ್ ಒನ್ x 0 ಇದ್ದಾಗ, x 0 ನೋಡಿ, x ಜಾಗದಲ್ಲಿ 0, y ಜಾಗದಲ್ಲಿ ಎಷ್ಟು ಬಂತು ಹೇಳ್ರಿ? -7. ಈಗ ಇದನ್ನು ನಾವು ಏನು ಮಾಡಬೇಕು? ಗ್ರಾಫಲ್ಲಿ ಗುರುತಿಸಬೇಕು, ನಕ್ಷೆಯಲ್ಲಿ ಗುರುತಿಸಬೇಕು. ಈಗ 2ನೇ ಪಾಯಿಂಟ್ ಹೆಂಗೆ ಬಂದಿತ್ತು ಹೇಳ್ರಿ? ಇಲ್ಲಿ x ಜಾಗದಲ್ಲಿ ಏನಿದೆ? 1, y ಜಾಗದಲ್ಲಿ ಎಷ್ಟು ಬಂತು? -5. ಓಕೆನಾ? ಇದು 2 ಈ ಗ್ರಾಫಿಗೆ ಸಂಬಂಧಪಟ್ಟಿರೋದು. ಈಗ ಇದು 2 ಒಂದೇದು ಹೆಂಗೆ ಬಂತು ಹೇಳ್ರಿ ನಮಗೆ? 0, 2 ಸಾರಿ -2. ಇಲ್ಲಿ ನೋಡಿ, x ಜಾಗದಲ್ಲಿ 0, ಆಮೇಲೆ -2. ಎರಡನೇದು ಹೆಂಗೆ ಬಂತು ಹೇಳ್ರಿ ನಮಗೆ? 1, -1 ಅಂಥೇಳಿ ಬಂತು. ಓಕೆನಾ? 1, -1, 1, -1. ಇದೇ 4 ಪಾಯಿಂಟನ್ನು ನಾವೇನು ಮಾಡಬೇಕು? ನಕ್ಷೆಯಲ್ಲಿ ಗುರುತಿಸ್ಬೇಕು. ಬನ್ನಿ, ಇದನ್ನು ನಕ್ಷೆಯಲ್ಲಿ ಗುರುತಿಸೋಣ. ಓಕೆನಾ? ಈ ಥರ ಒಂದು ನಕ್ಷೆ ಹಾಳೆಯನ್ನು ನಿಮಗೆ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಫಸ್ಟ್ ನೀವೇನು ಮಾಡಬೇಕು ಅಂತ ಕೇಳಿದ್ರೆ, ಒಂದು y ಅಕ್ಷ ಮತ್ತೊಂದು x ಅಕ್ಷವನ್ನು ಗುರುತಿಸ್ಕೋಬೇಕು. ಈ ಥರ ಲಂಬವಾಗಿ ಹಾಕ್ತಾ ಇದ್ದೀನಲ್ಲ, ಇದು y ಅಕ್ಷ ಆಗಿರುತ್ತೆ. ಈ ಥರ ಹಾಕ್ತೀನಲ್ಲ, ಇದೇನಾಗಿರುತ್ತೆ? ನಮ್ಮದು x ಅಕ್ಷ ಆಗಿರುತ್ತೆ. ಓಕೆನಾ? ಏನಿದು? x ಅಕ್ಷ. ನಾನು ಯಾಕೆ ಈ ಥರ ಹಾಕೋತಿದ್ದೀನಿ? ಕೆಳಗಡೆ ಯಾಕೆ ಜಾಸ್ತಿ ಸ್ಪೇಸ್ ಬಿಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡಿರಿ, ನಮ್ಮ ಕ್ವೆಶ್ಚನಲ್ಲಿ ಆಲ್ಮೋಸ್ಟ್ -7, -5, -2, -1 ಅಂಥೇಳಿ ನೆಗೆಟಿವ್ ಎಲ್ಲ ಬಂದಿರೋದಿದೆ. ಓಕೆನಾ? ಅದಕ್ಕೋಸ್ಕರ ಕೆಳಗಡೆ ಭಾಗವನ್ನು ಜಾಸ್ತಿ ಬಿಟ್ಕೋಬೇಕು. ಅದಕ್ಕೆ ಈ ಥರ ಹಾಕೋತಿರೋದು ನಾವು. ಓಕೆನಾ? ನೀವು ನನಗಿಲ್ಲಿ ವಿಡಿಯೋ ಕಾಣಿಸಲ್ಲ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ, ಬಟ್ ಎಕ್ಸಾಮಲ್ಲಿ ನೀವೇನು ಮಾಡಿರಿ? ಕರೆಕ್ಟಾಗಿ ಹಾಕಿರಿ, ನಿಮಗೆ ಹಾಕಕ್ಕೆ ಬರುತ್ತೆ. ಓಕೆ, ಸರಿ. ಇಲ್ಲಿ ನೋಡಿರಿ, ಈ ಕಡೆ ಈ ಥರ ಹಾಕಿದ್ದೇನಲ್ಲ, ಇದನ್ನು ಏನಂತ ಕರಿತೀವಿ? x ಅಕ್ಷ ಅಂಥೇಳಿ ಕರಿತೀವಿ. ಈ ಥರ ಲಂಬವಾಗಿ ಹಾಕಿದ್ದೀನಲ್ಲ, ಇದಕ್ಕೆ ನಾನೇನಂತ ಕರಿತೀನಿ? y ಅಕ್ಷ ಅಂತೇಳಿ ಕರಿತೀನಿ. ಓಕೆನಾ? ಇದು x ಅಕ್ಷ ಇದೆಯಲ್ಲ, ಇದು x ಅಕ್ಷದ ಪ್ಲಸ್ ಸೈಡ್. ಈ ಕಡೆ ಎಲ್ಲ ನಂಬರ್ಸ್ ಏನು ಬರುತ್ತೆ? ಅದೆಲ್ಲ ಪ್ಲಸ್ ಬರುತ್ತೆ. ಈ ಕಡೆ ಏನು ಬರುತ್ತೆ? ಅದೆಲ್ಲ ಮೈನಸ್ ಬರುತ್ತೆ. ಓಕೆನಾ? ಹಾಂ, ಈ ಕಡೆ ಇದು y ಅಕ್ಷ ಅಲ್ವಾ? y ಅಕ್ಷದಲ್ಲೂ ಹಾಗೆ ಪ್ಲಸ್ ಮತ್ತು ಮೈನಸ್ ಇರುತ್ತೆ. ಮೇಲ್ಗಡೆ ಇರೋದೆಲ್ಲ ಪ್ಲಸ್, ಕೆಳಗಡೆ ಇರೋದೆಲ್ಲ ಮೈನಸ್ ಅಂಥೇಳಿ. ಓಕೆನಾ? ಸೊ ನೋಡಿರಿ,
ಈ ಕಡೆ ನಾ ಹೇಳಿದ್ದೆ ಅಲ್ವಾ, ಫಸ್ಟ್ ಇರೋದು ಎಕ್ಸ್, ಆಮೇಲೆ ಇರೋದು ವೈ. ಆಲ್ಮೋಸ್ಟ್ ನಮಗೆ ಎಲ್ಲ ವೈ ಎಲ್ಲಿ ಬಂದಿದೆ, ಮೈನಸ್ಸಲ್ಲಿ ಬಂದಿದೆ. ಸೊ ನಾನೇನು ಮಾಡಿದ್ದೀನಿ, ವೈ ಅಕ್ಷದ ಮೈನಸ್ಸನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ. ಓಕೆನಾ, ಸರಿ, ನಿಮಗೆ ಕಾಣಿಸ್ಲಿ ಅಂತ ಹೇಳಿ ಅಷ್ಟೇ. ಹಾಂ, ನೆಕ್ಸ್ಟು ಈಗ ಈ ಪಾಯಿಂಟ್ಸ್ನೆಲ್ಲ ಏನು ಮಾಡೋಣ, ಇದರಲ್ಲಿ ತೋರಿಸೋಣ ಗ್ರಾಫಲ್ಲಿ. ಫಸ್ಟ್ ಏನು ಮಾಡಬೇಕು, ನಂಬರ್ಸನ್ನು ಬರ್ಕೋಬೇಕಲ್ವಾ, ಬರ್ಕೋತೀನಿ. ಈ ಕಡೆ ಇರೋದನ್ನು ಪ್ಲಸ್ ಅಂತೇಳಿ ಹೇಳಿದ್ದೆ ನಾನು. ಓಕೆ, ಇಲ್ಲಿ ಮಧ್ಯದಲ್ಲಿ ಬರುತ್ತಲ್ಲ, ಎರಡೂ ಅಕ್ಷಗಳು ಜಾಯಿನ್ ಆಗುತ್ತಲ್ಲ, ಇದು 0. ಓಕೆ, ಈ ಕಡೆ ಪ್ಲಸ್ ಅಲ್ವಾ, +1. ಇಲ್ಲಿ ನೋಡಿರಿ, ಡಾರ್ಕ್ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಮಾತ್ರ ನಂಬರ್ಸ್ ಬರೀರಿ. ಇಲ್ಲಿ ಮಧ್ಯದಲ್ಲಿರುತ್ತಲ್ಲ, ಅದಕ್ಕೆಲ್ಲ ಬರಿಬಾರ್ದು. ಓಕೆನಾ, ಡಾರ್ಕ್ ಎಲ್ಲ ಡಿಸ್ಟೆನ್ಸ್ ಸೇಮ್ ಇರಬೇಕು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಲ್ಲ ಸೇಮ್ ಇರಬೇಕು. ಓಕೆ, +1, ಆಮೇಲೆ +2, +3, ನೆಕ್ಸ್ಟು +4, ಡೈರೆಕ್ಟಾಗಿ 5, 6 ಇಷ್ಟು ಬರೆದ್ರೂ ಸಾಕು. ಪ್ಲಸ್ ಬರೀಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅದು ಅಂಡರ್ಸ್ಟುಡ್, ಪ್ಲಸ್ ಇರುತ್ತೆ ಅಂತ ಹೇಳಿ. +7, 8, 9 ಆಯಿತಾ. ನೆಕ್ಸ್ಟ್ ಈ ಕಡೆ ನೋಡಿರಿ, -1, -2, -3, -4. ಇಲ್ಲಿ ಮೈನಸ್ ಅಂತ ಬಂತು ಅಂದ್ಕೊಳ್ಳಿ, ಅದನ್ನು ಮೈನಸ್ಸಾಗಿ ಡೆಫಿನೆಟಾಗಿ ಬರೀಲೇಬೇಕು ನೀವು. ಓಕೆ, -5, -6, -7, -8, -9. ಓಕೆ, ಈಗ ಈ ಕಡೆ ವೈ ಅಕ್ಷ ಇಲ್ಲೆಲ್ಲ ಪ್ಲಸ್ ಬರುತ್ತೆ ಅಂತ ಹೇಳಿದ್ನಲ್ವಾ. ಸೊ +1, +2, +3, +4, +5. ಈ ಕಡೆ ನೋಡಿರಿ, -1, -2, ಈ ಲೈನು, ಹಾಂ, -2, -3, -4, -5, -6, ಓಕೆ, -7, -8, -9, -10 ಈ ಥರ. ಓಕೆನಾ, ಈಗ ಪಾಯಿಂಟ್ಸನ್ನು ಗುರ್ತಿಸೋದು ಹೆಂಗೆ ಅಂತ ನೋಡ್ಕೊಳ್ಳಿ. ಇದೆರಡು ಫಸ್ಟು ಒಂದು ಸಮೀಕರಣದಲ್ವಾ, ಇದೆರಡನ್ನ ಫಸ್ಟ್ ಹಾಕೋಣ. ಓಕೆ, x 0 ಇದ್ದಾಗ, ಈಗ ಎಕ್ಸ್ ಫಸ್ಟ್ ಇರೋದು ಯಾವತ್ತು ಎಕ್ಸ್ ಅಂತ ಹೇಳಿದ್ದೆ ಅಲ್ವಾ. ಸೊ x 0 ಅಂದರೆ ನೀವು ಯಾವತ್ತು ಎಕ್ಸ್ ಅಕ್ಷವನ್ನು ಮಾತ್ರ ನೋಡಬೇಕು. ಓಕೆನಾ, ಹಾಂ, ಎಕ್ಸಲ್ಲಿ ಈ ಎಕ್ಸ್ ಅಕ್ಷದಲ್ಲಿ ನಿಮಗೆ 0 ಎಲ್ಲಿ ಕಾಣಿಸ್ತಾ ಇದೆ, ಹಾಂ, ಇಲ್ಲಿದೆ ನೋಡಿರಿ. ಓಕೆ, ಎಕ್ಸ್ ಅಕ್ಷದ 0 ಇಲ್ಲ ಆಯಿತಾ. ಆಮೇಲೆ y ಎಷ್ಟಿದೆ, -7. ಓಕೆನಾ, ಈಗ ಬರೀ y ಅಕ್ಷವನ್ನು ನೋಡಬೇಕು. ಎಕ್ಸ್ನ 0, ವೈನ ಯಾವುದು -7. ಎಲ್ಲಿದೆ, ಎಕ್ಸ್ನ 0 ಅದೇ ಜಾಗದಿಂದ ಮುಂದುವರಿಬೇಕು. -7 ಇಲ್ಲಿ ಬರುತ್ತೆ ನೋಡಿರಿ. ಈಗ ನಮ್ಮ ಪಾಯಿಂಟ್ ಏನಾಗುತ್ತೆ, ಇದಾಗುತ್ತೆ. ಓಕೆನಾ, ಈ ಥರ ರೌಂಡ್ ಹಾಕ್ರಿ, ಅದ್ರ ಮುಂದೆ ಬರೀರಿ x, 0, -7 ಅಂತೇಳಿ. ಓಕೆನಾ, ಈ ಥರ ಬರೀಲೇಬೇಕು ನೀವು. ನೆಕ್ಸ್ಟು ಎರಡು ನೋಡಿರಿ, ಎಕ್ಸ್ ಇದು ಫಸ್ಟ್ ಇರೋದು ಯಾವತ್ತು ಎಕ್ಸ್ ಅಂತ ಹೇಳಿದ್ನಲ್ವಾ. ಎಕ್ಸ್ದೇನಿದೆ 1, ಇದು ಎಕ್ಸ್ ಅಕ್ಷದಲ್ಲೇ ನೋಡಬೇಕು. ಎಕ್ಸ್ನ 1 ಎಲ್ಲಿ ಬಂದಿದೆ, ಇಲ್ಲಿದೆ ನೋಡಿರಿ, ಎಕ್ಸ್ನ 1. ಓಕೆನಾ, ಎಕ್ಸ್ 1, ವೈ ಎಷ್ಟು -5. ಈಗ -5 ಇದು ವೈನ -5ನ ನೋಡಬೇಕು. ಕೆಳಗಡೆ ಬರುತ್ತಲ್ವಾ, ಇದೇ ಲೈನಲ್ಲೇ ಕೆಳಗಡೆ ತೊಗೊಬರ್ಬೇಕು. +1 ಲೈನಲ್ಲೇ ಕೆಳಗಡೆ ತೊಗೊಬರ್ಬೇಕಾ. +1 ಇಲ್ಲಿ ಎಲ್ಲಿದೆ, -5. ಸೊ ಇಲ್ಲಿ ಬರುತ್ತೆ. ಓಕೆನಾ, ಇಲ್ಲಿ ಪಾಯಿಂಟ್. ಐ ಥಿಂಕ್ ಪಾಯಿಂಟ್ಸ್ ಅಂತೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಕೊತೀನಿ. ಓಕೆನಾ, ಈಗ 1 -5. ಓಕೆ, ನೋಡಿರಿ, ಪ್ಲಸ್ ಫಸ್ಟು ಎಕ್ಸ್ ಅಕ್ಷದಲ್ಲಿ +1 ಇತ್ತಲ್ವಾ. ಸೊ ಎಕ್ಸ್ ಅಕ್ಷನೇ ನೋಡಿರಿ, +1 ಅಲ್ಲೇ ಪೆನ್ಸಿಲನ್ನು ಇಡ್ರಿ. ನೆಕ್ಸ್ಟು -5 ಅಲ್ವಾ, ಅದೇ ದಾರಿಯಲ್ಲೇ +5 ಇದ್ದರೆ ಮೇಲೆ ಹೋಗ್ತಿದ್ರಿ ನೀವು, ಆದರೆ ಏನಿದೆ -5. ಸೊ ಏನು ಮಾಡಬೇಕು, ಅದೇ ದಾರಿಯಲ್ಲೇ -5 ಬಂದು ಇಲ್ಲಿ ಇಡಬೇಕು ಪೆನ್ಸಿಲ್. ಓಕೆನಾ, ಐ ಥಿಂಕ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಏನು ಮಾಡಬೇಕು, ಸ್ಕೇಲನ್ನು ತೊಗೊಂಡೇ ಜಾಯಿನ್ ಮಾಡಿರಿ, ಇಲ್ಲಾಂದರೆ ಪ್ರಾಪರಾಗಿ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆನಾ, ಈ ಥರ ಸ್ಕೇಲನ್ನು ಇಟ್ಬಿಟ್ಟು ಏನು ಮಾಡಬೇಕು, ನೀವು ಇದನ್ನು ಜಾಯಿನ್ ಮಾಡಬೇಕು. ಓಕೆ, ಜಾಯಿನ್ ಆದಮೇಲೆ ಏನಾಯಿತು, ಇದಕ್ಕೆ ಆ ಅಕ್ಷರಕ್ಕೆ ಸಮೀಕರಣನ ಬರೀಬೇಕು. 2x - y = 7. ಅದೇ ಸಮೀಕರಣ ಅಲ್ವಾ, ಅದೇ ಸಮೀಕರಣ ರೇಖೆ ಅಲ್ವಾ ಅದು, ಅದಕ್ಕೆ ಅದನ್ನು ಬರೀಬೇಕು. ನೆಕ್ಸ್ಟು ಈಗ ಒಂದು ಸಮೀಕರಣ ಆಯಿತು, ಎರಡನೇ ಸಮೀಕರಣ ನೋಡೋಣ. ಎರಡನೇ ಸಮೀಕರಣದಲ್ಲೂ ಸೇಮ್, ಇದು x, ಇದು y. ಎಕ್ಸ್ನ 0 ಅಂದರೆ ಎಕ್ಸ್ ಅಕ್ಷದಲ್ಲೇ ನೋಡಬೇಕಲ್ವಾ, ಎಕ್ಸ್ ಅಕ್ಷದ 0. ಓಕೆನಾ, ನೆಕ್ಸ್ಟು ವೈನ -2. ವೈ ಎಲ್ಲಿದೆ ಹೇಳ್ರಿ, ಇದು ವೈ ಅಕ್ಷ. ಎಕ್ಸ್ನ 0, ವೈನ -2 ಅಂದರೆ ಅದೇ ಸ್ಥಾನದಲ್ಲಿ ಕೆಳಗಡೆ ಬರಬೇಕು. ಓಕೆ, ಈ ಕಡೆ ಬರೀರಿ 0 - 2. ಓಕೆ, ನೆಕ್ಸ್ಟ್ ನೋಡಿರಿ, ಎಕ್ಸ್ ಮತ್ತು ವೈ. ಎಕ್ಸ್ನ 1 ಎಲ್ಲಿದೆ, ಎಕ್ಸ್ನ 1 ಇದು ಎಕ್ಸ್ ಅಕ್ಷ. ಎಕ್ಸ್ನ 1 ಅಂದರೆ +1, ಎಕ್ಸ್ನ 1, ವೈನ -1 ಎಲ್ಲಿದೆ, -1 ಇಲ್ಲಿದೆ ನೋಡಿರಿ, ವೈನ -1. ಇದು ನಿಮ್ಮ ಪಾಯಿಂಟ್ ಆಗುತ್ತೆ, ಎಕ್ಸ್ನ 1, -1. ಓಕೆ, ಈಗ ಇದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಜಾಯಿನ್ ಮಾಡಬೇಕು. ಇಲ್ಲಿ ನೋಡಿರಿ, 2 ಪಾಯಿಂಟು ಕರೆಕ್ಟಾಗಿ
ಜಾಯಿನ್ ಆಗಬೇಕು. ಓಕೆನಾ? ಸರಿ, ಇಲ್ಲಿ ನೋಡಿರಿ, ಇದು 2 ಪಾಯಿಂಟು ಕರೆಕ್ಟಾಗಿ ಒಂದು ಲೈನಲ್ಲಿ ಜಾಯಿನ್ ಆಗಬೇಕು. ಓಕೆ, ಹೀಗೆ ಜಾಯಿನ್ ಆಗಾದ ಮೇಲೆ ನೀವೇನು ಬರೀಬೇಕಿಲ್ಲಿ, ಇದೊಂದು ಲೈನು ಯಾವುದಕ್ಕೆ ರಿಲೇಟೆಡ್ ಆಗಿದೆ, x - y = 2. ಈ ಒಂದು ಸಮೀಕರಣಕ್ಕೆ ರಿಲೇಟೆಡ್ ಆಗಿದ್ದಲ್ವ, ಅದಕ್ಕೆ ಅದರ ಸಮೀಕರಣದ ಹೆಸರನ್ನು ಬರಿಬೇಕು. ಓಕೆನಾ? ನೆಕ್ಸ್ಟ್ ನೋಡಿರಿ, ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಪಾಯಿಂಟು, ಈ ಎರಡೂ ಗ್ರಾಫ್ ಹೋಗಿ ಎಲ್ಲಿ ಜಾಯಿನ್ ಆಗಿದೆ ಹೇಳ್ರಿ, ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟಲ್ಲಿ ಅದು ಹೋಗಿ ಜಾಯಿನ್ ಆಗಿದೆ. ಸೊ ಆ ಪಾಯಿಂಟನ್ನು ಇಲ್ಲಿ ಈ ಕಡೆಯಿಂದನೂ ಕೆಳಗಡೆ ತೊಗೊಂಡು ಜಾಯಿನ್ ಮಾಡಿಸ್ಬೇಕು, ಈ ಕಡೆಯಿಂದನೂ ಏನು ಮಾಡಬೇಕು, ಕೆಳಗಡೆ ತೊಗೊಂಡು ಜಾಯಿನ್ ಮಾಡಿಸ್ಬೇಕು. ಓಕೆನಾ? ಹಾಂ, ಈಗ ಇದು ಪರಿಹಾರ ಅಂಥೇಳಿ ಬರೀಬೇಕು. ಪರಿಹಾರ ಪರಿಹಾರ ಯಾವತ್ತು x, y ಫಾರ್ಮಲ್ಲೇ ಇರುತ್ತೆ. ಸೊ ಇಲ್ಲಿ ನೋಡ್ರಿ, ಈ ಒಂದು ಲೈನ್ ಬಂದು x ಅಕ್ಷದಲ್ಲಿ, ಇದು x ಅಕ್ಷ ಅಲ್ವಾ, x ಅಕ್ಷದಲ್ಲಿ ಯಾವ ಪಾಯಿಂಟಲ್ಲಿ ಟಚ್ ಆಗಿದೆ, 5 ಅಲ್ವಾ. ಸೊ 5 ಅಂಥೇಳಿ ಬರೀರಿ, ಇದೇ ಪಾಯಿಂಟು y ಅಕ್ಷ, ಇದೊಂದು y ಅಕ್ಷ ಅಲ್ವಾ, ಈ y ಅಕ್ಷದಲ್ಲಿ ಹೋಗಿ ಯಾವ ಪಾಯಿಂಟಲ್ಲಿ ಟಚ್ ಆಗಿದೆ ನೋಡ್ರಿ, 3, ಹೌದಾ, +3 ಇದೆ. ಓಕೆ, ಅದಕ್ಕೆ ಹಾಗೆ ಬರೆದಿದ್ದೀನಿ. ಸೊ ಪರಿಹಾರ ಏನಾಗುತ್ತೆ, 5, 3 ಅಂತ ಹೇಳಾಗುತ್ತೆ. ಓಕೆ, ಇದಿಷ್ಟು ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗಲಿಲ್ಲ. ಇಂಪಾರ್ಟೆಂಟಾಗಿ ಏನು ಬರೀಬೇಕು ಅಂತ ಕೇಳಿದ್ರೆ, ಇಲ್ಲಿ ಮಾನ ಅಂತ ಹೇಳಿದೆ, ಅದನ್ನು ಬರೀಬೇಕು. ಹೇಗಪ್ಪ ಅಂತ ಕೇಳಿದ್ರೆ, x ಅಕ್ಷ = 1 ಸೆಂಟಿಮೀಟರ್ = c. ಇದು x ಅಕ್ಷ ಅಲ್ವಾ, x ಅಕ್ಷ 1 ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾನ ತೊಗೊಂಡಿದ್ದೀವಿ, 1 ಅಂತ ತೊಗೊಂಡಿದ್ದೀವಲ್ಲ. ಸೊ ಏನಾಗುತ್ತೆ, 1 ಮಾನ ಅಂಥೇಳಿ ಬರುತ್ತೆ. ನೆಕ್ಸ್ಟ್ ಒಂದು y ಅಕ್ಷ ಈ ಕಡೆ ನೋಡಿರಿ, y ಅಕ್ಷ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಅಲ್ವಾ. ಸೊ 1 ಸೆಂಟಿಮೀಟರ್ = ಎಷ್ಟು ಮಾನ, ಎಷ್ಟು ತೊಗೊಂಡಿದ್ದೀವಿ, 1 ಮಾನ ಅಂಥೇಳಿ ತೊಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ 1 ಬದಲಾಗಿ ನೀವು 2 ತೊಗೊಂಡಿದ್ರಿ, ಇಲ್ಲಿ 3, ಈ ಥರದ್ದೇನಾದ್ರು ತೊಗೊತಾ 2, 4, 6, 8 ಹಿಂಗೆ ತೊಗೊತಾ ಇದ್ರಿ, ಇಲ್ಲಿ ಏನು ಬರ್ತಿತ್ತು, 2 ಮಾನ ಅಂಥೇಳಿ ಬರ್ತಿತ್ತು. ಸರಿನಾ? ಹಾಂ, ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.